ಬಿಜೆಪಿಗೆ ನಾಚಿಕೆ ಆಗಬೇಕು. ಇಷ್ಟು ದೊಡ್ಡ ಬಹುಮತ ಬಂದ ಮೇಲೂ ಕೂಡ ರಾಮ ಮಂದಿರ ಕಟ್ಟಕ್ಕೆ ಆಗದೆ ಹೋದ್ರೆ ಮತ್ತೆ ಏನಕ್ಕೋಸ್ಕರ ಅವರು ಅಧಿಕಾರದಲ್ಲಿರಬೇಕು? ಯಾಕಂದ್ರೆ ಅವರು ಆ ರಥಯಾತ್ರೆ ಮುಖಾಂತರನೇ ದೇಶದಲ್ಲಿ 89ನೇ ಇಸ್ವಿಯಲ್ಲಿ ವಾತಾವರಣ ನಿರ್ಮಾಣ ಮಾಡಿಕೊಂಡು 91ನೇ ಇಸ್ವಿಯಲ್ಲಿ ಅವರಿಗೆ ಹೆಚ್ಚಿನ ಅದರಿಂದ ಸೀಟಿನ ಸಂಖ್ಯೆಗಳು ಹೆಚ್ಚಾಯಿತು. ತದನಂತರ ಅಧಿಕಾರಕ್ಕೆ ಬರೆದು ಕೂಡ ಅವಕಾಶ ಬಂತು. ಪ್ರತಿಯೊಂದು ಇದರಲ್ಲೂ ಕೂಡ ರಾಮ ಮಂದಿರ ಕಟ್ತೀವಿ. ನ್ಯೂಸ್ 18 ಕನ್ನಡ ನಡೆಸ್ತಾ ಇರೋ ನೇತಾ ಅಭಿಯಾನದಲ್ಲಿ ಇವತ್ತು ಒಂದು ಪ್ರಶ್ನೆಯನ್ನ ಕೇಳಿದ್ವಿ. ಯಾವ ಪಕ್ಷದ ಪ್ರಣಾಳಿಕೆಗೆ ಹೆಚ್ಚು ಮತ ನೀಡ್ತೀರಿ ಅಂತ. ಇದಕ್ಕೆ ಜನ ಮತ ಹಾಕಿದ್ದು ಬಿಜೆಪಿಗೆ 55.83% ಜನ ಮತ ಹಾಕಿದ್ರೆ ಕಾಂಗ್ರೆಸ್ಗೆ 44.17% ಜನ ವೋಟ್ ಮಾಡಿದ್ದಾರೆ. ಬಿಸಿಲ ಬೇಗೆ ಹೇಗೆ ಏರ್ತಾ ಇದೆಯೋ ಅದೇ ರೀತಿ ಮಂಡ್ಯ ಲೋಕಸಮರದ ಕಾವು ಕೂಡ ಏರ್ತಾ ಇದೆ. ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಹಾಗೂ ಸಿಎಂ ಪುತ್ರ ನಿಖಿಲ್ ನಡುವಿನ ಜಿದ್ದಿ ದಿನೇ ದಿನೇ ಜೋರಾಗ್ತಿದೆ. ಮತದಾನದ ದಿನ ಹತ್ರ ಬರ್ತಾ ಇದ್ದಂತೆ ಸಮರದ ಸದ್ದು ಹೆಚ್ಚಾಗಿದ್ದು ನಿಖಿಲ್ ರಾಕಿಂಗ್ ಸ್ಟಾರ್ ಮನೆ ಬಾಡಿಗೆ ವಿಚಾರವನ್ನ ಎಳೆದು ತಂದಿದ್ದಾರೆ. ಹರಿಯೋ ಸಕ್ಕರೆ ನಾಡಿನ ರಾಜಕೀಯ ಆಲೆಮನೆಯಲ್ಲಿ ಕಬ್ಬಿನ ರಸ ಕುದಿಯುವಂತೆ ಆಗ್ತಾ ಇದೆ. ಮತದಾನಕ್ಕೆ ಇನ್ನು 10 ದಿನ ಬಾಕಿ ಇದ್ದು ಮಂಡ್ಯದ ಹೆಣ್ಣು ಹಾಗೂ ಅಭಿಮನ್ಯುವಿನ ನೇರ ಹೋರಾಟದ ಕಾವು ಜೋರಾಗ್ತಿದೆ. ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಎದುರಾಳಿಗಳು ಭರ್ಜರಿ ಪ್ರಚಾರವನ್ನ ಮುಂದುವರೆಸಿದ್ದಾರೆ. ಸುಮಲತಾ ಪರ ರಾಕಿಂಗ್ ಸ್ಟಾರ್ ಅಬ್ಬರ. ದರ್ಶನ್ ಇವತ್ತು ಸುಮಲತಾ ಪರ ಪ್ರಚಾರದಿಂದ ಬ್ರೇಕ್ ತಗೊಂಡಿದ್ರು. ಆದ್ರೆ ರಾಕಿಂಗ್ ಸ್ಟಾರ್ ಯಶ್ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಾದ್ಯಂತ ಸುಮಲತಾ ಪರ ಅಬ್ಬರದ ಪ್ರಚಾರ ಮಾಡಿದ್ರು. ಡಿಕೆಹಳ್ಳಿಯಿಂದ ಪ್ರಚಾರ ಆರಂಭಿಸಿದ ನಟ ಯಶ್ 20ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಮತಬೇಟೆಗಿಳಿದಿದ್ರು. ಹೋದಲ್ಲೆಲ್ಲ ಹೂಮಳೆ, ಪಟಾಕಿ ಸ್ವಾಗತ, ಅಭಿಮಾನಿಗಳ ಸಿಹಿ ಮುತ್ತು, ಹೀಗೆ ಯಶ್ ಪ್ರಚಾರ ರಂಗುರಂಗಾಗಿತ್ತು. ಪ್ರಚಾರದುದ್ದಕ್ಕೂ ಬಿಜೆಪಿ ಕಾಂಗ್ರೆಸ್ ಬಾವುಟಗಳು ರಾರಾಜಿಸಿದ್ವು. ಅಂದ್ರೆ ನಿಮ್ಮ ಮಂಡ್ಯದ ಆಶೀರ್ವದಿಸಬೇಕು, ಆಶೀರ್ವಾದ ಮಾಡಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು. ಇಲ್ಲಿ ನೀವು ಯಾರನ್ನ ಆಯ್ಕೆ ಮಾಡಿ ಕಳಿಸ್ತೀರೋ ಅವರು ನಿಮ್ಗಳ ಸಮಸ್ಯೆನ ತಗೊಂಡೋಗಿ ಡೆಲ್ಲಿಲಿ ಕೂತ್ಕೊಂಡು ಮಾತಾಡಿ ನಿಮ್ಗಳಿಗೆ ಧ್ವನಿಯಾಗಿ ಕೂರೋರೊಬ್ರು ಬೇಕು. ಆ ಎಲ್ಲ ಅರ್ಹತೆ, ಆ ಎಲ್ಲ ಶಕ್ತಿ ಸುಮಲತಾ ಅವ್ರಿಗಿದೆ. ನಿಮ್ಮೆಲ್ಲರ ಆಶೀರ್ವಾದ ಇರಬೇಕು. ಒಂದು ಅವಕಾಶ ಮಾಡ್ಕೊಂಡು